Hello everyone, welcome to Navras Maths Tutorials. Exercise number 2.2 second question. ನೋಡಿ ಏನು ಕೊಟ್ಟಿದ್ದಾರೆ, find polynomial 0, polynomial 1 and polynomial 2 ಅಂತ for each of the polynomial ಅಂತ. ಅಂದ್ರೆ ಇಲ್ಲಿ ಒಂದು ಎಕ್ಸ್ಪ್ರೆಷನ್ ಇದೆ, ಅದು 0 ಹಾಕಿ ಆ ಪಾಲಿನಾಮಿಯಲ್ ಫೈಂಡ್ ಔಟ್ ಮಾಡ್ಬೇಕು ವ್ಯಾಲ್ಯೂ. ಓಕೆ, ಈಗ ಲಾಸ್ಟ್ ಸಮ್ ಮಾಡಿದ್ವಲ್ಲ ಸೇಮ್ ಅದೇ ರೀತಿ, ಆಮೇಲೆ 1 ಹಾಕಿ ಆಮೇಲೆ 2 ಹಾಕಿ ಫೈಂಡ್ ಔಟ್ ಮಾಡಬೇಕು ವ್ಯಾಲ್ಯೂ. ಓಕೆ, ಈಗ ನೋಡಿ ಅವ್ರು ಏನ್ ಕೊಟ್ಟಿದ್ದಾರೆ, ಪಾಲಿನಾಮಿಯಲ್ y ಅಂದ್ರೆ ಎಲ್ಲ y ವೇರಿಯೇಬಲ್ ಇರುತ್ತೆ. ಇದೆ ಅಲ್ವಾ, y ಸ್ಕ್ವೇರ್ ಇದೆ, y ಇದೆ. ಸೊ ಈಗ p y ಪ್ಲೇಸ್ ಅಲ್ಲಿ 0 ಹಾಕೋಣ. ಸೊ 0 ಸ್ಕ್ವೇರ್ ಮೈನಸ್ y ಎಲ್ಲೆಲ್ಲಿದೆನೋ ಅಲ್ಲಲ್ಲಿ ನಾವು 0 ಹಾಕಬೇಕು, ಪ್ಲಸ್ 1. ನೋಡಿ ಈಗ 0 ಸ್ಕ್ವೇರ್ ಅಂದ್ರೆ 0ನೇ, ಮೈನಸ್ 0 ಅಂದ್ರೆ 0ನೇ, ಪ್ಲಸ್ 1. ನೋಡಿ ಈಗ 0 ಮೈನಸ್ 0 ಅಂದ್ರೂ ಒಂದೇ, 0 ಅಂದ್ರೂ ಒಂದೇ. ಏನ್ ಉಳಿಯತ್ತೆ, ಓನ್ಲಿ 1 ಉಳಿತು. 1 ಇಸ್ ಆನ್ಸರ್. ಓಕೆ, ಈಗ y ಪ್ಲೇಸ್ ಅಲ್ಲಿ 1 ಹಾಕಿ ಮಾಡೋಣ. ಈ ಎಕ್ಸ್ಪ್ರೆಷನ್ಗೆ y ಎಲ್ಲೆಲ್ಲಿದೋ ಅಲ್ಲಿ 1 ಹಾಕ್ಬೇಕು. 1 ಸ್ಕ್ವೇರ್ ಮೈನಸ್ 1 ಪ್ಲಸ್ 1 ಇಸ್ ಈಕ್ವಲ್ಸ್ ಟು 1 ಸ್ಕ್ವೇರ್ ಅಂದ್ರೆ 1 ಆಯ್ತು, ಮೈನಸ್ 1 ಪ್ಲಸ್ 1. ನೋಡಿ ಈ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತಲ್ವಾ, ಇಲ್ಲಿನೂ ಪ್ಲಸ್ 1 ಇದೆ, ಯಾವ್ದಾದ್ರು 1 ಪ್ಲಸ್ 1 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ. ಸೊ ಏನ್ ಉಳಿತು, ಓನ್ಲಿ ಇಲ್ಲಿನೂ ಪ್ಲಸ್ 1 ಉಳಿತು. ದಿಸ್ ಇಸ್ ದ ಆನ್ಸರ್. ಈಗ ಪಾಲಿನಾಮಿಯಲ್ 2 ಹಾಕಿ, y ಪ್ಲೇಸ್ ಅಲ್ಲಿ 2 ಹಾಕಿ ಸಾಲ್ವ್ ಮಾಡೋಣ. ನೋಡಿ ಎಲ್ಲೆಲ್ಲಿ y ಇದೆ ಅಲ್ಲೆಲ್ಲಿ 2 ಹಾಕೋಣ, ಪ್ಲಸ್ 1. 2 ಸ್ಕ್ವೇರ್ ಅಂದ್ರೆ 4 ಆಯ್ತು, ಮೈನಸ್ 2 ಪ್ಲಸ್ 1. ನೋಡಿ 4 ಮೈನಸ್ 2 ಅಥವಾ 2 ಪ್ಲಸ್ 0 ಆಡ್ ಮಾಡಿಬಿಡಿ, 4 ಪ್ಲಸ್ 1 5, 5 ಮೈನಸ್ 2 ಇಸ್ ಈಕ್ವಲ್ಸ್ ಏನು ಉಳಿತು, 5 ಮೈನಸ್ 2 3. 3 ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಇಲ್ಲಿ ಟಿ ವೇರಿಯೇಬಲ್ ಇದೆ. ಓಕೆ, ಪಾಲಿನಾಮಿಯಲ್ ಟಿ ವೇರಿಯೇಬಲ್ 2 ಪ್ಲಸ್ ಟಿ ಪ್ಲಸ್ 2t ಸ್ಕ್ವೇರ್ ಮೈನಸ್ ಟಿ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಇಲ್ಲಿನೂ ಅದೇ ರೀತಿ ಟಿ ಎಲ್ಲೆಲ್ಲಿದೆನೋ ಅಲ್ಲಲ್ಲಿ 0 ಹಾಕಿ ಫಸ್ಟ್ ಮಾಡೋಣ. 2 ಪ್ಲಸ್ 0 ಪ್ಲಸ್ 2 ಇಂಟು 0 ಸ್ಕ್ವೇರ್ ಮೈನಸ್ 0 ಕ್ಯೂಬ್ ಈಕ್ವಲ್ ಟು 2 ಪ್ಲಸ್, ನೋಡಿ 0 ಅಂದ್ರೆ 0 ಇದು. ಓಕೆ, ಪ್ಲಸ್ ಇಲ್ಲಿ 0 ಸ್ಕ್ವೇರ್ ಅಂದ್ರೆ 0ನೇ ಆಯ್ತು, 0 ಮಲ್ಟಿಪ್ಲೈಡ್ ಬೈ 2 ಅಂದ್ರೇನು ಇಲ್ಲಿ 0ನೇ ಬಂತು, ಇಲ್ಲಿ ಮೈನಸ್ 0 ಕ್ಯೂಬ್ ಅಂದ್ರೆ ಅಲ್ಲಿನೂ 0ನೇ ಬಂತು. ಸೊ ಆನ್ಸರ್ ಏನು ಉಳಿಯುತ್ತೆ, ಎಲ್ಲ 0ನೇ ಇದೆ, ಓನ್ಲಿ 2 ಇಸ್ ದ ಆನ್ಸರ್. ಓಕೆ, ಈಗ ಟಿ ವ್ಯಾಲ್ಯೂ 1 ಹಾಕಿ ಮಾಡೋಣ. 2 ಪ್ಲಸ್ 1 ಪ್ಲಸ್ 2 1 ಸ್ಕ್ವೇರ್ ಮೈನಸ್ 1 ಕ್ಯೂಬ್, ಟಿ ಕ್ಯೂಬ್ ಇದೆಯಲ್ಲ 1 ಕ್ಯೂಬ್. ಈಗ ನೋಡಿ 2 ಪ್ಲಸ್ 1 3 ಆಯ್ತು, ಪ್ಲಸ್ 2 ಇದು 1 ಸ್ಕ್ವೇರ್ ಅಂದ್ರೆ 1 ಆಯ್ತು, 2 1 2 ಆಯ್ತು, ಮೈನಸ್ 1 ಕ್ಯೂಬ್ ಅಂದ್ರೆ 1 ಅಲ್ವಾ. ಸೊ ಈಗ ನೋಡಿ 2 ಪ್ಲಸ್ಗಳು ಇದಾವೆ, 3 ಪ್ಲಸ್ 2 5, 5 ಮೈನಸ್ 1, 5 ಮೈನಸ್ 1 ಎಷ್ಟಾಯ್ತು, 4. 4 ಇಸ್ ದ ಆನ್ಸರ್. ಓಕೆ, ಟಿ ಪ್ಲೇಸಿಗೆ 1 ಹಾಕಿದಾಗ 4 ಆನ್ಸರ್ ಬಂತು. ಈಗ ಮತ್ತೆ ಟಿ ಪ್ಲೇಸ್ ಅಲ್ಲಿ 2 ಹಾಕೋಣ. 2 ಪ್ಲಸ್ 2 ಪ್ಲಸ್ 2 ಇಂಟು 2 ಸ್ಕ್ವೇರ್ ಮೈನಸ್ 2 ಕ್ಯೂಬ್. ಈಗ ನೋಡಿ 2 ಪ್ಲಸ್ 2 4 ಆಯ್ತು, ಪ್ಲಸ್ 2 ಸ್ಕ್ವೇರ್ ಅಂದ್ರೆ 4 ಆಯ್ತು, 4 2 8 ಆಯ್ತು, ಮೈನಸ್ 2 ಕ್ಯೂಬ್ ಅಂದ್ರೆ 8 ಅಲ್ವಾ. ಸೊ 8. ಈಗ ನೋಡಿ ಇಲ್ಲಿ ಪ್ಲಸ್ 8 ಇದೆ, ಇಲ್ಲಿ ಮೈನಸ್ 8 ಇದೆ, ಕ್ಯಾನ್ಸಲ್ ಆಗುತ್ತಲ್ವಾ, ಅಂದ್ರೆ 8 ಮೈನಸ್ 8 ಅಂದ್ರೆ 0ನೇ ಇದು. ಓಕೆ, ಸೊ ವಾಟ್ ರಿಮೈನ್ಸ್ 4. 4 ಇಸ್ ದ ಆನ್ಸರ್. ಓಕೆ, 2 ಹಾಕಿದಾಗೂ ನಮ್ಗೆ 4 ಬಂತು, 1 ಹಾಕಿದಾಗೂ ನಮ್ಗೆ 4 ಬಂತು. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಪಿ ಎಕ್ಸ್ ವೇರಿಯೇಬಲ್ ಎಕ್ಸ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಓಕೆ, ನಾವ್ ಏನ್ ಮಾಡ್ಬೇಕು, ಎಕ್ಸ್ ಪ್ಲೇಸ್ ಅಲ್ಲಿ 0 ಇಟ್ಟು ಸಾಲ್ವ್ ಮಾಡೋಣ. ನೋಡಿ 0 ಇಟ್ಟರೆ ಒಂದೇ ಟರ್ಮ್ ಇದೆ, ಸೊ 0 ಕ್ಯೂಬ್ ಅಂದ್ರೆ ಏನ್ ಆನ್ಸರ್ ಬರುತ್ತೆ, 0ನೇ ಬರುತ್ತೆ. ದಟ್ಸ್ ಇಟ್. ಓಕೆ, ಈಗ 1 ಹಾಕೋಣ. 1 ಹಾಕಿದ್ರೇನು 1 ಕ್ಯೂಬ್ ಆಯ್ತು, 1 ಕ್ಯೂಬ್ ಅಂದ್ರೇನು 1 ಇಂಟು 1 ಇಂಟು 1 ಮಾಡಿದ್ರೆ ನಮ್ಗೆ 1 ಬರುತ್ತೆ. ಸೊ 1 ಇಸ್ ದ ಆನ್ಸರ್. ಅಗೇನ್ 2, ಎಕ್ಸ್ ಪ್ಲೇಸ್ ಅಲ್ಲಿ 2 ಇಡೋಣ.
2 ಕ್ಯೂಬ್ ಆಗತ್ತೆ. 2 ಕ್ಯೂಬ್ ಆದ್ರೆ 2 ಇಂಟು 2 ಇಂಟು 2 ಗೊತ್ತಲ್ವಾ? 2 2 4 4 2 8 ಇಸ್ ದ ಆನ್ಸರ್. ಓಕೆ, ಈಗ ಫೋರ್ತ್ ಒನ್ ಮಾಡೋಣ. ನೋಡಿ, ಈಗ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ? ಪಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿನೂ ಅಷ್ಟೇ ಎಕ್ಸ್ ಪ್ಲೇಸ್ ಅಲ್ಲಿ 0 ಇಟ್ಟು ಫಸ್ಟ್ 0 ಹಾಕಿ ಫೈಂಡ್ ಔಟ್ ಮಾಡೋಣ. ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅಲ್ಲಲ್ಲಿ 0. ಓಕೆ, ಈಗ ನೋಡಿ 0 ಮೈನಸ್ 1 ಅಂದ್ರೆ ಮೈನಸ್ 1 ಬಂತು. ಇಲ್ಲಿ 0 ಪ್ಲಸ್ 1 ಅಂದ್ರೆ ಪ್ಲಸ್ 1 ಬಂತು. ಸೊ 1 ಇಂಟು 1 ಅಂದ್ರೆ 1 ಬರುತ್ತೆ, ಆದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ -1 ಇಸ್ ದ ಆನ್ಸರ್. ಓಕೆ, ಈಗ ಎಕ್ಸ್ ಪ್ಲೇಸ್ ಅಲ್ಲಿ 1 ಇಟ್ಟು ಫೈಂಡ್ ಔಟ್ ಮಾಡೋಣ. ನೋಡಿ 1 ಮೈನಸ್ 1 1 ಪ್ಲಸ್ 1 ಆಗತ್ತಲ್ವಾ? ಎಕ್ಸ್ ಮೈನಸ್ 1 ಎಕ್ಸ್ ಪ್ಲಸ್ 1. ಸೊ 1 ಮೈನಸ್ 1 ಅಂದ್ರೆ 0 ಆಯ್ತು, 1 ಪ್ಲಸ್ 1 ಅಂದ್ರೆ 2 ಆಯ್ತು. ಈಗ ನೋಡಿ 0 ಇಂಟು 2 ಆರ್ 2 ಇಂಟು 0 ಮಾಡಿದ್ರೆ ಏನ್ ಬರುತ್ತೆ? 0 ಬರುತ್ತೆ. 0 ಇಸ್ ದ ಆನ್ಸರ್. ಈಗ ಥರ್ಡ್ ಒನ್ ಪಿ ಎಕ್ಸ್ ಪ್ಲೇಸ್ ಅಲ್ಲಿ 2 ಇಟ್ಟು ಫೈಂಡ್ ಔಟ್ ಮಾಡೋಣ. ನೋಡಿ 2 ಮೈನಸ್ 1 2 ಪ್ಲಸ್ 1. 2 ಮೈನಸ್ 1 ಅಂದ್ರೆ 1 ಆಯ್ತು, 2 ಪ್ಲಸ್ 1 ಅಂದ್ರೆ 3 ಆಯ್ತು. ಈಗ 3 ಇಂಟು 1 ಆರ್ 1 ಇಂಟು 3 ಏನ್ ಬರುತ್ತೆ? ಆನ್ಸರ್ 3 ಬರುತ್ತೆ. 3 ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ.